ಬೆಳಗಾವಿಯಲ್ಲಿ ಇತ್ತೀಚೆಗೆ ನಡೆದಿದ್ದ ಭಾಷಾ ವಿವಾದದ ಹಿನ್ನೆಲೆ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಸಂಚಾರ ಸ್ತಬ್ಧವಾಗಿದ್ದು ಇದೀಗ ಪುನರಾರಂಭವಾಗಿದೆ. ಬಸ್ ಸಂಚಾರ ಎಲ್ಲವೂ ಕೂಡ ವಿವಾದ ಅಂತ್ಯವಾಗಿದ್ದು ತಣ್ಣಗಾಗಿದ್ದು ಸದ್ಯ ಕರ್ನಾಟಕ ಮಹಾರಾಷ್ಟ್ರ ನಡುವೆ ಬಸ್ ಸಂಚಾರ ಆರಂಭವಾಗಿದೆ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದು ಸಾಕಷ್ಟು ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿತ್ತು. ಈಗ ತೆರೆಬಿದ್ದಿದೆ. ನಾಲ್ಕು ದಿನಗಳ ಬಳಿಕ ಮತ್ತೆ ಬಸ್ ಸಂಚಾರ ಪುನಃ ಆರಂಭವಾಗಿದೆ. ಮತ್ತೆ ಈಗ ಪುನರಾರಂಭವಾಗಿದೆ ಬಸ್ ಸಂಚಾರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಭಾಷಾ ವಿವಾದಕ್ಕೆ ಕಾರಣವಾಗಿದ್ದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದು ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು. ಬಸ್ಗಳ ಮೇಲೆ ಕಲ್ಲು ತೂರಾಟ ಮಸಿಯನ್ನ ಕೂಡ ಬಳಿಯಲಾಗಿತ್ತು. ಎಲ್ಲವಕ್ಕೂ ಫುಲ್ ಸ್ಟಾಪ್ ಬಿದ್ದು ತಣ್ಣಗಾಗಿದೆ ಬೆಳಗಾವಿ ಅಂತ ಹೇಳಲಾಗ್ತಿದೆ. ಸದ್ಯದ ಅಪ್ಡೇಟ್ಸ್ ಸದ್ಯ ಹೇಳ್ಬೇಕು, ಕಂಡಕ್ಟರ್ ಮೇಲೆ ಹಲ್ಲೆ ಆದ ಬಳಿಕ ಇಲ್ಲಿ ಕರ್ನಾಟಕದಲ್ಲಾಗಿರ್ಬೋದು, ಮಹಾರಾಷ್ಟ್ರದಲ್ಲಾಗಿರ್ಬೋದು, ಅಂದ್ರೆ ಎರಡೂ ರಾಜ್ಯಗಳ ಮಧ್ಯೆ ಒಂದು ರೀತಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ಅದಾದ ಬಳಿಕ ಏನ್ ಜಿಲ್ಲಾಡಳಿತ ಇದೆ, ಬೆಳಗಾವಿ ಜಿಲ್ಲಾಡಳಿತ ಮತ್ತು ಕೊಲ್ಲಾಪುರದಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಏನ್ ವಿಡಿಯೋ ಸಂವಾದ ನಿನ್ನೆ ನಡೆಸ್ತಾರೆ. ಅದಾದ ಬಳಿಕ ಈಗ ಎರಡೂ ಅಧಿಕಾರಿಗಳು ಅಂದ್ರೆ ಒಂದು ಒಪ್ಪಂದ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಇವತ್ತು ಬಸ್ ಸಂಚಾರ ಪ್ರಾರಂಭವಾಗಿರ್ತಕ್ಕಂಥದ್ದು. ಅದಲ್ಲದೆ ಏನ್ ದಿನನಿತ್ಯ ಓಡಾಡ್ತಾ ಇರತಕ್ಕಂಥ ಸಾರ್ವಜನಿಕರಿಗೆ ಏನ್ ತೊಂದರೆ ಆಗಿತ್ತು, ಇವತ್ತಿನಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ಹೇಳಿ ಎರಡೂ ಜಿಲ್ಲೆಗಳ ಏನ್ ಜಿಲ್ಲಾಧಿಕಾರಿಗಳಿದ್ದಾರೆ ಈಗ ಹೇಳಿರ್ತಕ್ಕಂಥದ್ದು. ಅದರಿಂದ ಈಗ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈಗ ಇದು ಒಂದು ಅಂತ್ಯ ಆಗಿದೆ ಅಂತಾನೆ ಹೇಳ್ಬೋದು. ಯಾವ ರೀತಿಯಾಗಿ ಈಗ ಅಂದ್ರೆ ಈಗ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗಿರ್ಬೋದು, ಮತ್ತೆ ಮಹಾರಾಷ್ಟ್ರದಿಂದ ಕರ್ನಾಟಕ ಬರ್ತಕ್ಕಂಥ ಬಸ್ಗಳು ಯಾವ ರೀತಿಯಾಗಿ ಅಂದ್ರೆ ಈ ಸಂಚಾರ ಮಾಡ್ತವೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ ಪವಿತ್ರ. ಈಗ ಎಷ್ಟೋ ಜನ ಹೇಳ್ತಾ ಇದ್ರು ಮಂಜುನಾಥ್, ಅಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸಚಿವರುಗಳು ಇಬ್ಬರಿಬ್ರು ಇದ್ದಾರೆ ಸರ್ಕಾರದಿಂದ ಆಯ್ಕೆ ಆದವರು, ಬಟ್ ಎಲ್ಲೋ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ, ತಣ್ಣಗಾಗಿಸ್ತಾ ಇಲ್ಲ, ಮರಾಠರ ಪರವಾಗಿ ಇದ್ದಾರೆ ಅಂತ. ಸೊ ಸಡನ್ ಆಗಿ ಈಗ ತಣ್ಣಗಾಗಿದೆ. ಸೊ ಯಾವ ರೀತಿ ಸಂಧಾನ ಆಗಿರಬಹುದು ಏನು, ಆ ಬಗ್ಗೆ ಏನಾದ್ರು ಮಾಹಿತಿ ಲಭ್ಯವಾಗಿದೆಯಾ, ಹೇಗೆ ಅಂತ? ಹೌದು, ಸದ್ಯ ಹೇಳ್ಬೇಕಂದ್ರೆ ಯಾವುದೇ ರೀತಿಯಾದಂತ ಏನ್ ಅವರು ಆ ಹಲ್ಲೆಗೂ ಒಳಗಾಗಿರ್ತಕ್ಕಂಥ ಮಹದೇವಪ್ಪ ಆಗಿರ್ಬೋದು, ಆ ಮಹಿಳೆ ಏನ ಬಾಲಕಿ ಒಂದು ಕೂಡ ಒಂದು ಪೋಕ್ಸೋ ಕಾಯ್ದೆ ಮಾಡಿರ್ತಾರೆ, ಅವ್ರ ಪೋಷಕರು ಹಿಂಪಡಿತಾರೆ. ಅದಾದ ಬಳಿಕ ಒಟ್ಟಾರೆಯಾಗಿ ಇದರಿಂದ ಒಂದು ರೀತಿಯಾಗಿ ಇದನ್ನ ತಿಳಿಗೊಳಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಒಟ್ಟಾರೆ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಿಂದ ಈ ಎಲ್ಲ ಒಂದು ಅಂದ್ರೆ ಇವತ್ತಿನ ಏನ್ ಬಸ್ ಸಂಚಾರಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಪವಿತ್ರ. ಥ್ಯಾಂಕ್ ಯು ಮಾಹಿತಿಗಾಗಿ. ಒಂದು ಕಡೆ ಮರಾಠಿ ವರ್ಸಸ್ ಕನ್ನಡ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿದಂಥದ್ದು, ಹಲ್ಲೆ ಆಗಿತ್ತು ಕಂಡಕ್ಟರ್ಗೆ, ಸುಮಟೋ ಕೇಸ್ ದಾಖಲಾಗಿತ್ತು. ಅದಾದ ನಂತರ ಕೇಸ್ ವಾಪಸ್ ತಗೊಂಡ್ರು
ಮಾತುಕತೆಗೆ ಮುಂದಾಗಿದ್ರು. ಸೊ ಎಲ್ಲವೂ ತಣ್ಣಗಾಗಿದೆ. ಎಂದಿನಂತೆ ಬಸ್ ಸಂಚಾರಗಳು ಕೂಡ ಆರಂಭವಾಗ್ತದೆ ಆ ಭಾಗದಲ್ಲಿ.